ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಏನಂತಂದರೆ ಮತ್ತೆ ನಾನು ರಿಟರ್ನ್ ಊರಿಗೆ ಹೊಂಟೀನಿ. ಅದೇ ಇವತ್ತು ಹ್ಯಾಪಿಯೆಸ್ಟ್ ಬ್ಲಾಗ್. ಮತ್ತು ಒಳ್ಳೆ ಊರಿಗೆ ಹೊಂಟೀನಂತ ಖುಷಿ ಐತಿ. ಮತ್ತೆ ಇಲ್ಲಿಗೆ ಬರಬೇಕಲ್ಲ ಇನ್ನೊಂದು. ಇವತ್ತಿನ ಡೇ ಹೆಂಗಿರುತ್ತಾ, ಅಲ್ಲಿ ಹೆಂಗಿರ್ತಾ ರಿಯಾಕ್ಷನ್ಸ್ ಅಂತ ತೋರಿಸ್ತೀನಿ ಬ್ಲಾಗಲ್ಲಿ. ನೋಡ್ರಿ, ನಮ್ಮ ಅತ್ತೆ ಇಲ್ಲ ಇವತ್ತು. ಎದಕ್ಕಪ್ಪ ಅಂದರೆ ನಿನ್ನೆ ಅವರು ಕಾಟಗಿಗೆ ಹೋಗಿದ್ರು. ಅಲ್ಲೇನೋ ಸ್ವಲ್ಪ ಯಾರನ್ನೂ ಮಾತಾಡ್ಸ್ಕೊಂಬರಲಿತ್ತು ಅಂತೇಳಿ ಹಂಗೆ ಅವರು ನಮ್ಮ ಜ್ಯೋತಿ ಸಾವು ಅಲ್ಲೇ ಇರು ಅಂತೇಳಿ ಎರಿಸ್ಕೊಂಡಾರೆ. ಇವತ್ತು ಬರ್ತಾರೆ. ಹಂಗೆ ನಮ್ಮ ವೀರುನು ಕರೆಯಕ್ಕೆ ಬರ್ತಾರಂತ ನಮ್ಮನ್ನ. ಅವ್ರ ಜೊತೆಗೆ ಅವರು ಬರ್ತಾರೆ. ನೋಡ್ರಿ, ಡ್ಯೂಟಿ ನಮ್ಮ ಅತ್ತೆ ಇದನ್ನು ಮಾಡ್ತಿದ್ರಿ ಆದಮೇಲೆ. ಇವಾಗ ನನಗತ್ತೈತಿ ಕೆಲಸ. ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಟೀ ಮಾಡೋಕ್ಕಿಟ್ಟು ನಮ್ಮ ರೊಟೀನ್ ಸ್ಟಾರ್ಟ್ ಮಾಡಬೇಕು. ದಿನ ಚಿಕನ್ ಮಾಡಿದ್ವಿ, ಅದಕ್ಕೋಸ್ಕರ ಆ ಚಿಕನ್ ಉಳಿದೈತಿ. ಇವಾಗ ಅದನ್ನು ಕಂಟಿನ್ಯೂ ಮಾಡಿ ರೊಟ್ಟಿ ಮಾಡಿ ಎಂಡ್ ಮಾಡ್ಬೇಕು. ಇವಾಗ ನಮ್ಮ ಮನೆಯ ಬೇಗ ಇದ್ದಾಳ, ಕೆಲಸ ಸ್ಟಾರ್ಟ್ ಮಾಡೋಕ್ಕಂತಾಳೆ ಅವಾಗಲೇ. ಓಕೆ ಗೈಸ್, ಹಾಗೆ ನೋಡ್ತಾ ಇರಿ. ಇವತ್ತಿನ ಡೇ ಹೆಂಗಿರುತ್ತೆ. ಊರಿಗೆ ಹೋಗ್ತಿದ್ದೀನಿ. ಭಾಳ ದಿನ ಏನಾಗಿಲ್ಲ, 15 ದಿನ ಆದಮೇಲೆ ಹೋಗ್ತಿದ್ದೀನಿ. ಮತ್ತು ಯಾಕಂದ್ರೆ ಇಲ್ಲಿ ಕೆಲಸ ಎಲ್ಲ ಮಾಡಬೇಕಲ್ಲ, ಆಗಂಗಿಲ್ಲ. ಇನ್ನೂ ಪಾಪು ಚಿಕ್ಕದೊಂದು ಐತಿ. ಇನ್ನೂ ಸ್ವಲ್ಪ ದಿನ ರೆಸ್ಟ್ ಇರಲಿ ಅಂತೇಳಿ 5 ಮಂತ್ಸಲ್ಲಿ ಮತ್ತೆ ರಿಟರ್ನ್ ಬಂದ್ರಾಯಿತು ಅಂತೇಳಿ. ಇವಾಗ 2.5 ಮಂತ್ಸ್ ಕಂಪ್ಲೀಟ್ ಆಯಿತು. ಇನ್ನೊಂದು 10 ಡೇಸ್ ಆದ್ರೆ 4 ಸ್ಟಾರ್ಟ್ ಆಗುತ್ತಾ. ಅದಕ್ಕೋಸ್ಕರ 5 ಇರುತ್ತಲ್ಲ ಗೈಸ್, ಅವಾಗ ಬಂದ್ರಾಯಿತು ಅಂತೇಳಿ ರಿಟರ್ನ್ ಹೋಗಕ್ಕಂತೀನಿ. ಇವತ್ತು ಊರಿಗೆ ಹೋಗ್ತೀನಿ. ಅವ್ರ ರಿಯಾಕ್ಷನ್ಸ್ ತೋರಿಸ್ತೀನಿ, ಹಂಗೆ ವಿಡಿಯೋನ ನೋಡ್ತೀರಿ ಗೈಸ್. ನೋಡ್ರಿ, ಅನನ್ಯಾಗ ಕಸ ಬಳಿಯೋ ಕೆಲಸ ಆಗ್ತೈತಿ. ಯಾಕಂದ್ರೆ ಆಗಲೇ ಹೇಳಿದ್ಮೇಲೆ ನಮ್ಮ ಅತ್ತೆ ಕಾಟಿಗೆ ಹೋಗ್ಯಾರ ಕೆಲಸ. ಅಂದರೆ ಅವರು ಹೊರಗೆ ಎಲ್ಲ ಕಸ ಹೊಡಿತಿದ್ರು, ಅದ್ರ ಕಸ ಎಲ್ಲ ಹೊಡಿತಿದ್ರು ಅವರು. ಆ ಕೆಲಸ ಇವತ್ತು ಅನನ್ಯಾಗ ಬಿತ್ತು. ಏನು ಮಾಡೋಕ್ಕಿಲ್ಲ, ಮಾಡಲೇಬೇಕು. ಹಾಕಿ ಮತ್ತೆ ಮುಂಜಾನೆ ಈಗ 6:30 ಆಗಿದೆ. ಸಾಂಗ್ ಹಚ್ಕೊಂಡು ಕಸ ಹೊಡ್ಯಕ್ಕಂತಾಳೆ ಮಗಳು. ಗೈಸ್ ನೋಡ್ರಿ, ನನ್ನ ಮಾರ್ನಿಂಗ್ ರೊಟೀನ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ. ಹೇಳಿದ್ಮೇಲೆ ಆಗಲೇ ನಿಮ್ಗೆ ಚಿಕನ್ ಹೊಡೆದೈತಿ, ಅದೇ ಊಟ ಮಾಡ್ಬೇಕಂತಂತ. ನಿನ್ನೆ ನಮ್ಮ ಅತ್ತೆನೂ ಬರಲಿಲ್ಲ, ಅವರೇ ಅಲ್ಲೇ ಉಳ್ಕೊಂಡ್ರು. ಮತ್ತು ನಮ್ಮ ಶಿಲ್ಪನೂ ನಿನ್ನೆ ಸಂಡೇ ಅವ್ರ ಮನೆ ದೇವ್ರ ವಾರ ಅಂತೇಳಿ ಅವಳು ಊಟ ಮಾಡಲಿಲ್ಲ. ನಾನು ಅನ್ಯ ಅಮೂಲ್ಯ ನಮ್ಮ ಮನೆಯವ್ರು ತಂದ್ವಿ. ಎಷ್ಟೊಂದು ತಂದುಬಿಟ್ಟಿದ್ರಲ್ಲ. ನೋಡ್ರಿ, ಸಾಂಬಾರು ಒಂದು ಉಳಿದೈತಿ. ಗ್ರೀನ್ ಕಲರ್ ಖಾಲಿ ಮಾಡ್ಯಾರ ಗೈಸ್. ಒಂದು ಸ್ವಲ್ಪ ಉಳ್ದೈತೆ ಅಷ್ಟೇ, ಅದು ಶಿಲ್ಪ ತಿಂತಾಳೆ ಅಂತೇಳಿ ಉಳಿಸಿತ್ತು. ಗ್ರೀನ್ ಕಲರ್ ಇಷ್ಟ ಆಗಿತ್ತು ಅಂತೇಳಿ ಅವ್ರ ಫೇವ್ರೇಟ್ ಅಂತೇಳಿ ಉಳಿಸಿಲ್ಲ ನಮ್ಮ ಅನನ್ಯ ಅಮೂಲ್ಯ ಅವರು. ನೋಡ್ರಿ, ಇದ್ರೊಳಗೆ ಅದಕ್ಕೆ ಟೀ ಮಾಡೋಕೆ ಇಟ್ಟಿನಂದ್ರೆ ಹಾಲು ಕಾಸ್ತೀವಿ. ಇದರಲ್ಲಿ ಹಾಲು ಉಳ್ದಿತ್ತು, ಅದಕ್ಕೋಸ್ಕರ ಇದ್ರೊಳಗೆ ಟೀ ಮಾಡೋಕೆ ಇಟ್ಬಿಟ್ಟಿನಿ ನೋಡ್ರಿ. ಇವಾಗ ನೆಕ್ಸ್ಟ್ ಇವಾಗ ಇದೆಲ್ಲ ಬಿಸಿ ಮಾಡಿಟ್ಟು ರೊಟ್ಟಿ ಮಾಡಬೇಕು. ಅದೇ ಒಂದು ಕೆಲಸ ಆಯ್ತು. ಇವಾಗ ಬೇರು ಬರ್ತೀನಿ ಅಂತ ಹೇಳಿದಲ್ಲ, ಮಧ್ಯಾಹ್ನ ಬರ್ತಾನೆ, ಸ್ವಲ್ಪ ಲೇಟಾಗಿ ಬರ್ತಾನೆ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ಇದು ಉಳ್ದಿರುತ್ತೆ, ಬಂದ್ರೆ ತಿನ್ಬೋದು. ಈಗ ಊರಿಗೆ ಹೊಂಟೀನಿ. ಹೋಗಿ ಬರ್ಲೇ ಇರಲೇ. ಕೆಲಸ ಮಾಡ್ತೇನೆ, ನನ್ನ ಮಗನ ಕರ್ಕೊಂಡು ಕೆಲಸ ಮಾಡ್ತಿ. ಓಡ್ತಾನೆ ಗಿಮಿ 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 ಅಂತ ಅಷ್ಟು ಮಾಡ್ತಾನೆ. ನಾವು ಮಾಡ್ಕೊಳಂಗಂತೀನಿ. ಯಾರೋ ಹುಡುಗಿ ನೋಡಕೊಂಡಿದ್ದಂಗೆ ಅದೇ ಮಗ. ನೋಡ್ರಿ, ನಮ್ಮ ಶಿಲ್ಪ ರೊಟ್ಟಿ ಮಾಡಕ್ಕಂತೀವಿ. ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ರೊಟ್ಟಿ ಮಾಡ್ತೀವಿ ಅಂತೇಳಿ. ಮಲಗಿದಾಳ. ನನಗೆ ಇಲ್ಲೇ ರೈಸ್ ಮಾಡಕ್ಕೆ ಇಟ್ಟಿದ್ದೀನಿ. ನಮ್ಮ ಶಿಲ್ಪ ಮೇಡಮ್ ಅವರು ರೊಟ್ಟಿ ಹಿಟ್ಟನ್ನು ನಾದುತ್ತಾ ಇದ್ದಾರೆ. ಶಿಲ್ಪ, ಏನಾದರೂ ಮಾತಾಡಿ ಶಿಲ್ಪ. ನಿಮ್ಮ ಪಾಪು ಹೆಂಗೈತಿ? ಎಲ್ಲ ಓಕೆ ಐತಿಲ್ಲ? ಇವಾಗ ಎಷ್ಟು ಮಂತ್? 4 ಮಂತ್ ರನ್ನಿಂಗ್ ಅಲ್ಲ, ಮುಗಿತೈತಿ ಇವಾಗ 25ಗೆ. ರಘುಗ 4 ಸ್ಟಾರ್ಟ್ ಆಗುತ್ತೆ, ಈಗ 4 ಮುಗೀತದ. 1 ಮಂತ್. ಈ ಮಗಣ್ಣನ ಕಣ್ಬಿಡ್ಬೇಡ, ಅದು ಹತ್ತಿತ್ತಂದ್ರೆ ನಿನ್ನ ಮೇಲೆ. ಇವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿ. ಹಾಪಿ ಗೈಸ್, ನೋಡ್ರಿ, ನಾವು ರೊಟ್ಟಿ ಮಾಡ್ಬೇಕಂತ ಜಸ್ಟ್ ಸ್ಟಾರ್ಟ್ ಮಾಡೀವಿ. ನಮ್ಮ ರಘು ಆವಾಗಲೇ ಸ್ಟಾರ್ಟ್ ಮಾಡಿದೆ ನೋಡ್ರಿ. ನನಗೆ ಇತ್ತೇನು ಕೆಲಸ ಮಾಡಿಸ್ಕೊಡಲ್ಲ ಅನ್ಸುತ್ತೆ ನೆಕ್ಸ್ಟ್ ಊರಿಗೆ ಬರೋಷ್ಟಿಗೆ. ಏನೇನು ಮಾಡ್ತಾನೆ ಏನ್ರಿ ಗೈಸ್ ಗೊತ್ತಿಲ್ಲ. ನೋಡ್ರಿ, ನಮಗೂ ಸಾಕಾಗೈತಿ. ಇವಾಗ ಶಿಲ್ಪ ಅದಾಳ ಅಂತ ಹೆಲ್ಪ್ ಮಾಡಕ್ಕಂತಾಳ. ಮತ್ತು ಇನ್ನೊಂದು 1.5 ಮಂತ್ಸ್ ಬಿಟ್ಟು ಬರಬೇಕಲ್ಲ, ಅವಾಗಿದ್ದೆ ನೋಡ್ರಿ ಗೈಸ್ ನನ್ನ ಪಿಕ್ಚರ್. ಏನು ಮಾಡ್ತಾನೆ, ಅವಾಗ ಸುಮ್ಮಿರ್ತಾನ, ಏನು ಹಠ ಮಾಡ್ತಾನ, ಕೆಲಸ ಮಾಡಿಸ್ಕೊಡ್ತಾನ ಇಲ್ವಾ ಗೊತ್ತಿಲ್ಲ.
ಇವರು ರಘುನ ಕೆಳಗ ಮಲಗಿಸಿವಿ. ಬಟ್ ಆದ್ರೂ ತಮ್ಮ ಕಡೆ ಎತ್ಕೋಬೇಕನ್ನೋದು ಇವ್ರದ್ದು ಇದು ಆಸೆ. ತಮ್ಮ ಹತ್ರ ಎಸ್ಪೆಷಲಿ ಅನನ್ಯ ಅಮೂಲ್ಯ ಇಬ್ರು. ಅನನ್ಯ ಜಾಸ್ತಿ, ಎಸ್ಪೆಷಲಿ ಅನನ್ಯ. ಅಳತ್ನಾಗ ಬಿಡ್ಬಾರ್ದಮ್ಮ ನೀನು. ಅಳತ್ನಾಗ ಬಿಟ್ಟದ್ರ ಅದು ಮತ್ತೆ ವೇಸ್ಟ್, ಸೇರೋದಿಲ್ಲ. ಇಷ್ಟನೇ ಪಡಲ್ಲ ಅಂತ ಮಕ್ಕಂಡಿರ್ತಾನಲ್ಲ, ಅಳಕತ್ ಬಿಡ್ತಾನ, ತೂಗೋದಿಲ್ಲ. ಹಂಗ ಒಳಗೆ ಹಾಕ್ತಾರೆ, ಲೂಸ್ ಆಗಿರ್ತಾರೆ. ನೋಡೋದು ಹೆಂಗ್ ನೋಡ್ತೈತಿ ನಿಮ್ಮನ್ನ. ಇವರಿಬ್ರು ಫುಲ್ ಕನ್ವರ್ಸೇಷನ್ ನಡೆಸ್ಯಾರ. ವಿಶ್ ಮಾಡಮ್ಮ, ಹಂಗೆ ಮಾಡಮ್ಮ, ಹಿಂಗೆ ಮಾಡಮ್ಮ ಅಂತೇಳಿ. ರಘು, ನಮ್ಮ ರಘು ಈಕಿಗೆ ತಮ್ಮ ಆಗ್ಬೇಕು ಗೈಸ್. ಅದಕ್ಕೆ ಈಕಿ ಪಾಪ ಹುಟ್ಟತ್ತಲ್ಲ, ಮಗಳು ಹುಟ್ಟಿದ್ರೆ ನಮ್ಮ ರಘು ಕೊಡ್ಬೇಕಂತ ಪ್ಲಾನ್ ಮಾಡಿದಾಳ. ಹೆಣ್ಮಗು ಹುಟ್ಟಿದ್ರ ರಘುಗ ಬೆಳ್ಳಗಿದ್ರಷ್ಟೇ ಮಾಡ್ಕೊಂತೀವವ ನಾವು. ಹಂಗೇನಿಲ್ಲ ಗೈಸ್, ಸುಮ್ಮನೆ ಜೋಕ್ ಮಾಡಿದೆ. ಹೆಂಗಾದ್ರೆ ಇರ್ಲಿ ನೋಡೋಣ, ನಮ್ಮ ಮಗ ಇಷ್ಟಪಟ್ರೆ ಮಾಡ್ಕೊಂತೀವಿ. ಮುಂಚೆ ಮಾತಾಡಬಾರ್ದು, ಬಟ್ ಹಂಗೆ ಜೋಕ್ ಮಾಡಿದ್ವಿ. ನಮ್ಮ ಅಣ್ಣ ಮಗ ಅಲ್ಲ, ಅಣ್ಣನ ಮಗಳು ಅಥವಾ ಮಗ ಬರ್ಬೋದು. ಮಗ ಬರಲಿ ಅಂತ ವಿಶ್ ಮಾಡ್ತೀನಿ. ನಮ್ಮ ಶಿಲ್ಪಾಗೂ ಇಷ್ಟ ಗಂಡು ಮಗು ಆಗ್ಬೇಕಂತ ಅವಳ ಆಸೆ, ಹಿಂಗೆ ಆಗಲಿ ಅಂತ ಬೇಡ ಗೈಸ್. ನೋಡ್ರಿ ಗುಂಡನ್ ಈಗ ಮಲಗ್ತೀವಿ, ಅವಾಗಲೇ ಎದ್ದು ಬಿಟ್ಟ ನೋಡ್ರಿ. ಶಿಲ್ಪ, ಬ್ಲಾಗ್ನಾಗ ಏನಾರು ಮಾತಾಡಿ. ಊರಿಗೆ ಹೊಂಟಿವಲ್ಲ, ಇರಂಗೆ ಅನ್ಸೈತೆ ಏನು? ನಿಮ್ಮ ಊರಿಗೆ ಹೋಗಂಗೆ ಅನ್ಸೈತೆ ಏನು? ಕಟ್ಗಿಗೆ ಹೋಗಂಗೆ ಅನ್ಸೈತೆ? ಈಗ ಏನೋ ಗುಂಡನ್ ಬಿಟ್ಟು ಹೋದ್ಮೇಲೆ 1-2 ದಿನ ಬೇಜಾರಾಗುತ್ತಂತ ಗೈಸ್. ಮತ್ತೆ ಊರಿಗೆ ರಿಟರ್ನ್ ಹೋಗ್ತೀವಲ್ಲ ಅಂತ ಚಲೋ ಮಾಡ್ದೆ ನೋಡ್ರಿ. ಇವಾಗನ ಸ್ನಾನ ಮಾಡಿಸಿ ಮಲಗ್ತೀವಿ. 10 ನಿಮಿಷ ಅಲ್ಲ, ಒಂದು ಹಾಫ್ ಆನ್ ಅವರ್ ಮಲಗಿದ್ನ ಅನ್ಸುತ್ತಲ್ಲ ಶಿಲ್ಪ? ಪರವಾಗಿಲ್ಲ, ಒಂದು ಹಾಫ್ ಆನ್ ಅವರ್ ಅಷ್ಟೇ. ಹಾಫ್ ಆನ್ ಅವರೇ ಜಾಸ್ತಿ ನಮಗೆ ಪ್ರೆಸೆಂಟ್. ಇವಾಗ ವೀರೇಶ ಬರ್ತಾನ ಊರಿಗೆ ಕರ್ಕೊಂಡು ಹೋಗಕ್ಕೆ. ಬಂದ್ಮೇಲೆ ತೋರಿಸ್ತೀನಿ ತಡ್ರಿ ಅವನ್ನ. ಗೈಸ್, ನಮ್ಮ ವೀರು ಬಂದ ನೋಡ್ರಿ, ನಮ್ಮನ್ನು ಕರ್ಕೊಂಡು ಹೋಗಕ್ಕಂತ ಕಾರ್ ತೊಗೊಂಬಂದಾನ. ತೋರಿಸ್ತೀನಿ ತಡ್ರಿ ಗೈಸ್. ನೋಡ್ರಿ, మా తమ్ముడు వచ్చాడు, బాడీగార్డ్ వచ్చాడు. మా బాడీగార్డ్ ಗೈಸ್ వీడు ನಗ್ತಾನ ಅವನು. ಬಂದ್ಗಡ್ಲಿ ಕ್ಯಾಮ್ರಾ ಇಡಲಿಕ್ಕೆ ಅಂತ ಏನೇನೋ ತಗೊಂಬಂದಾಗ ಕೊಟ್ಟು ಕಳ್ಸಾರ ನಮ್ಮ ಮಮ್ಮಿ. ನಮ್ಮ ರಘು ಬೇರೆ ಮಕ್ಕೊಂಡಿದ್ದಾನ, ನಮ್ಮ ಅಮೂಲ್ಯ ಬೇರೆ ಸಪ್ರೇಟ್ ಒಂದು ಬ್ಲಾಗ್ ಬೇರೆ ಮಾಡಕಂತಾಳ. ಬೇಳೆ ಸಾಂಬಾರು ಮಾಡ್ಬೇಕಂತ ಇಟ್ಟೀವಿ. ತಿಂಡಿ ಆಗೈತೆ ನೋಡ್ರಿ ನಮ್ದು ಗೈಸ್. ನೋಡ್ರಿ ಎಷ್ಟು ಸ್ಮಾರ್ಟ್ ಕಾಣಕಂತೀರಲ್ಲ. ಬಂದ್ಗಟ್ಲೆ ರಘುವರನ್ನ ಮುದ್ದು ಮಾಡಕಂತ ನೋಡ್ರಿ. ಈತ ಮಿಸ್ ಮಾಡ್ಕೊಂಡೆ ನೀರ್ರಿ. ಗೊತ್ತೈತ್ ನನಗೆ, ಹೇಳ್ಯಾರ. ಬಂದ್ಗಟ್ಲೆ ರಘುವರನ್ಗೆ ಉಮ್ಮ ಕೊಡಕಂತ ನೋಡ್ರಿ. ಈತ ಚೇಂಜಸ್ ಆಗ್ಯಾನ ಏನಿ? ಹಂಗೆ ಇದಾನ? ಹೌದಾ? ಹಂಗೆ ಊರ್ ತಿರ್ಗ್ಯಾನಲ್ಲ, ಮತ್ತೆ ಚೇಂಜಸ್ ಕಾಣಿಸ್ತಿರ್ತಾನ. ಯಾವ ನೀನ್ ತೋರಿಸ್ತಂದಿ ರೆಸಿಪಿ, ನೀನ್ ಹಚ್ಬೇಕು, ನಾವ್ ಹಚ್ಬೇಕನ್ನ? ಕರ್ಕೊಂಡು ಹೋಗಕ್ ಬಂದೆ. ಎಷ್ಟು ಜಲ್ದಿ ಬಂದ್ರಲ್ಲ, ಲೇಟಾಗಿ ಬರ್ತಾರ ಅಂತ ಹೇಳಿದ್ರು. ಯಾಕ ಸಂಜೆ ಹೋಗಮ್ಮ? ಯಾರ್ದು? ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾಯಿ ಅಂತಾನೆ. ನಾವು ನೋಡ್ರಿ, ನಮ್ಮ ವೀರೇಶ ನೈಟಿಂದ ಚಿಕನ್ ಉಳ್ದಿತ್ತಲ್ಲ, ಅದನ್ನೇ ಊಟಕ್ಕೆ ಕೊಟ್ಟಿವಿ. ಬೇಳೆ ಸಾಂಬಾರು ಕೂಡ ಮಾಡಿದ್ದೀನಿ, ಅದು ಇತ್ತಲ್ಲ ತಿಂತಾನ ಅಂತೇಳಿ ಕೊಟ್ಟಿದ್ದೀನಿ. ಇವ್ರು ಇವತ್ತು ಸಪ್ರೇಟ್ ಒಂದು ಮ್ಯಾಗಿ ರೆಸಿಪಿ ಮಾಡಿದ್ರಲ್ಲ ಗೈಸ್, ಅದನ್ನು ತಿನ್ನಕಂತಾರ. ನಾವು ಈಗ ಊಟ ಮಾಡಿ ಡ್ಯೂಟಿ ಹೇಳ್ಬೇಕು ಊರಿಗೆ. ಗುಂಡ ಮಲಗಿದಾನ. ಓಕೆ ಗೈಸ್, ಲೆಟ್ಸ್ ಗೋ. ಚಲೋ ಆಗೈತಿ. ಏನು ಮಸ್ತ್ ಮಾಡಿದ್ವಿ ನಾವು. ನಿನ್ನೆ ಬರೋಕಿರ್ತೀರಿ ನೀನು. 3 ವೆರೈಟಿ ಮಾಡಿದ್ವಿ. ಚಿಕನ್ನಾಗ ಚಿಕನ್ ಚಿಲ್ಲಿ, ಚಿಕನ್ ಫ್ರೈ, ಚಿಕನ್ ಸಾಂಬಾರ್. ಹೌದಮ್ಮ, ಅಂತ ಪರಿ ಚೂರಿ ಎಲ್ಲ ನಿಂಗೆ. ಅದೇ ಒಂದು ಚೂರು ಗಾಯ ಆದ್ರೆ ಸುಮ್ಮನೆ ಇರ್ತೀಯ? ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ, ಚೂರದೇ ಅಕ್ಕ.
ನಿಮ್ಮ ಅಪ್ಪಾಜಿ ಬರ್ತಾನೆ ಈಗ ಹೇಳ್ತೀನಿ ನಾನು ತೋರಿಸ್ನ ಅದನ್ನು. ನಾನು ಸುಮ್ಮನೆ ಇರ್ಲಿ ಬಿಡ. ಹೌದಲ್ಲ ನಾನು ಹುಷಾರಿದೆ ಮಂತಕ್ರ ಬರ್ತೀವಿ. ಬರ್ತೀವಮ್ಮ. ಗಾಯ್ಸ್ ನೋಡ್ರಿ ಫೈನಲಿ ನಮ್ಮ ಊರು ಇದು. ನಮ್ಮ ಹೊಲ್ದಾಗ ಎಷ್ಟೊಂದಿರ್ತವು. ಮತ್ತೆ ನಮ್ಮ ಊರಿಗೆ 2 months ಇರ್ಬೋದು ಹೇಳಕ್ಕಾಗಲ್ಲ, 1.5 months ಇರ್ಬೋದು ಹೇಳಕ್ಕಾಗಲ್ಲ. ಓಕೆ ಗೈಸ್, ಹಾಗೆ ನೋಡ್ತಾ ಇರಿ.